2026ನೇ ಸಾಲಿನ ನೀಟ್ ಪರೀಕ್ಷೆ ರದ್ದುಗೊಂಡ ನಂತರ ದೇಶಾದ್ಯಂತ ವಿದ್ಯಾರ್ಥಿಗಳು, ಪೋಷಕರು ಹಾಗೂ ವಿರೋಧ ಪಕ್ಷಗಳು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ವು ಮತ್ತು ಹೋರಾಟವನ್ನು ನಡೆಸಿದ್ವು. ದೇಶದ ಸುಮಾರು 22 ಲಕ್ಷ ವೈದ್ಯಕೀಯ ಹುದ್ದೆಯ ಕನಸನ್ನು ಕಂಡಿರ್ತಕ್ಕಂಥ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಕೇಂದ್ರ ಸರ್ಕಾರ ಚೆಲ್ಲಾಟವಾಡ್ತಿದೆ ಅಂತ ಆರೋಪಿಸಿದರು. ಇದರ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಕೂಡ ಸಿಬಿಐ ತನಿಖೆಗೆ ಒಪ್ಪಿಸಿತ್ತು. ಪರೀಕ್ಷಾ ಅಕ್ರಮದ ಕುರಿತು ಸಿಬಿಐ ಅಧಿಕಾರಿಗಳು ಕೂಡ ಕೆಲವೊಂದು ಕಡೆ ತನಿಖೆಯನ್ನು ನಡೆಸಿ 10ಕ್ಕೂ ಹೆಚ್ಚು ಜನರನ್ನು ಬಂಧಿಸಿದ್ರು. ಇದಾದ ನಂತರ ಕೇಂದ್ರ ಸರ್ಕಾರ ಜೂನ್ 21ಕ್ಕೆ ಮತ್ತೆ ಮರುಪರೀಕ್ಷೆಯನ್ನು ನಡೆಸ್ತೀವಿ ಅಂತ ಹೇಳಿದರು. ಇದೀಗ ಮತ್ತೊಂದು ಪ್ರಮುಖ ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥ ಕೇಂದ್ರ ಸರ್ಕಾರ ಪ್ರಶ್ನೆ ಪತ್ರಿಕೆಗಳನ್ನು ರವಾನಿಸೋದಕ್ಕೆ ಹವಾಮಾನ ವೈಪರೀತ್ಯದಿಂದ ಬೇಗ ತಲುಪಿಸೋದು ಸಾಧ್ಯ ಇಲ್ಲ ಅಂತ ಮನಗಂಡು ಇದೀಗ ಭಾರತೀಯ ವಾಯುಸೇನೆಯ ವಿಮಾನಗಳನ್ನು ಮತ್ತು ಭಾರತೀಯ ಸೇನೆಯ ಲಾಜಿಸ್ಟಿಕ್ ವಾಹನಗಳನ್ನು ಬಳಸಿಕೊಳ್ಳಲು ನಿರ್ಧಾರ ಮಾಡಿದೆ. ಇದರಿಂದ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಭರವಸೆ ಬರುತ್ತೆ. ಕೇಂದ್ರ ಸರ್ಕಾರ ಈ ಬಾರಿ ನಡೆಸ್ತಿರ್ತಕ್ಕಂಥ ಪರೀಕ್ಷೆಯ ಯಾವುದೇ ಪ್ರಶ್ನೆ ಪತ್ರಿಕೆ ಲೀಕ್ ಆಗಲ್ಲ ಅಂತ ಭರವಸೆ ಕೂಡ ಬರುವಂತೆ ಮಾಡಿದೆ. ಇನ್ನು 2027ರ ನೀಟ್ ಪರೀಕ್ಷೆಯನ್ನು CBT ಪರೀಕ್ಷೆ ಮೂಲಕ ನಡೆಸಲಾಗುವುದು. ಯಾವುದೇ ಅಕ್ರಮಗಳಿಗೆ ಅವಕಾಶ ನೀಡೋದಿಲ್ಲ ಅಂತ ಕೇಂದ್ರ ಸರ್ಕಾರ ತಿಳಿಸಿದೆ.